ಆಗಿದ್ದಾಯ್ತು. ಈಗ ಹಳೆದನ್ನೆಲ್ಲ ನೆನೆಸ್ಕೊಂಡು ನೀವು ನಿಮ್ಮ ಮಧ್ಯೆ ಬಿರುಕು ತಂದ್ಕೋಬೇಡಿ. ಅಮ್ಮ ಚಿಂತೆ ಮಾಡ್ಬೇಡ ನೀನು, ಆತರ ಎಲ್ಲ ಏನು ಆಗಲ್ಲ. ಅಪ್ಪ ಹೇಳ್ದಾಗೆ ಕೆಟ್ಟದೆಲ್ಲ ಮುಗ್ದೋಯ್ತು ಅಷ್ಟೇ. ನೀನಿರೋ ತನಕ ಕೆಟ್ಟದ್ದು ಎಲ್ಲಿ ಮುಗಿಯುತ್ತೆ ಅಮಲ? ಯಾಕಪ್ಪ, ಏನು ಯೋಚನೆ ಮಾಡ್ತಿದ್ಯಾ? ನನ್ನ ಮೇಲೆ ಇನ್ನೂ ಕೋಪ ಇದೆಯಾ ನಿನಗೆ? ಅಯ್ಯೋ ಹಾಗೆಲ್ಲ ಏನೂ ಇಲ್ಲಪ್ಪ. ಬಹಳ ದಿವಸ ಆದ್ಮೇಲೆ ಈ ಮನೆಗೆ ಬಂದಿದ್ಯಾ. ಈ ಮನೆ ನಿನಗೆ ಹೊಸದಾಗಿ ಕಾಣ್ತಿದ್ಯಾನಪ್ಪ? ಇದು ನಿನ್ ಮನೆ ಕಂದ. ನೀನ್ ಬದುಕಿ ಬಾಳ್ಬೇಕಾದ್ದೇ ಇಲ್ಲಿ. ಹೊರಗಡೆ ಹೋಗಿ ಬದುಕು ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ಯಾ. ಇನ್ಮೇಲೆ ಸದಾ ನೀನು ಈ ಮನೆಯಲ್ಲಿ ನಗನಗ್ತಾ ಇರಬೇಕು, ಅದೇ ನನ್ನ ಆಸೆ. 1 ಲಕ್ಷ ದುಡ್ಬಿಟ್ರೆ ನಿಮ್ ಲೈಫ್ ಗೋಲ್ ಮುಗ್ದೋಯ್ತಾ? 1 ಲಕ್ಷ ದುಡ್ದು ಎಲ್ಲಾನು ಮುಗೀತು ಅನ್ನೋದಾದ್ರೆ ಅದಕ್ಕೆ ಬೇಕಾದಷ್ಟು ದಾರಿ ಇದೆ. ಈ ಗೋಲ್ ನ ಚಾಲೆಂಜ್ ಆಗಿ ತಗೊಳ್ಳಿ. 1 ಲಕ್ಷ ದುಡೀರಿ, ಅವಾಗ ನಿಮ್ಗೂ ನೀವೇ ದುಡ್ದಿದ್ದು ಅನ್ನೋ ಖುಷಿ ಇರುತ್ತೆ. ನೀವು ಬದುಕು ತೋರಿಸು ಅಂತ ಆಚೆ ಕಳಿಸ್ತೀರಿ, ಆದ್ರೆ ಅವರು ಬದುಕು ಅಂದ್ರೆ ಏನು ಅಂತ ತೋರಿಸ್ತಾರೆ. ಹಸುವಾದಾಗ ನನ್ಗೆ ಇಂಥದೇ ಊಟ ಬೇಕು ಅಂತ ಡಿಸೈಡ್ ಮಾಡಕ್ ಆಗ್ತಿರಲ್ಲ ನನ್ನ ಕೈಲಿ. ಇರೋ ಬರೋ ಫುಡ್ ಎಲ್ಲ ಆರ್ಡರ್ ಮಾಡಿ ನನಗೇನ್ ಬೇಕೋ ಅದನ್ನ ತಿನ್ಕೊಂಡು ಮಿಕ್ಕದನ್ನೆಲ್ಲ ವೇಸ್ಟ್ ಮಾಡ್ತಿದ್ದೆ. ಆದ್ರೆ ಅನ್ನನೇ ದೇವ್ರು ಅಂತ ಕಣ್ಣಿಗೆ ಹೊತ್ಕೊಂಡು ತಿನ್ನೋದನ್ನ ಅವ್ರು ಕಲ್ಸ್ಕೊಟ್ರು. ಅಪ್ಪ, ನನಗೆ ಯಾವ ವಿಷಯದಲ್ಲೂ ಸರಿಯಾಗಿ ಕ್ಲಾರಿಟಿ ಇರಲಿಲ್ಲ. ಆದ್ರೆ ಅವರು ಇದೇ ನಿನ್ ಕನ್ಸು, ಇದೇ ನಿನ್ ಗುರಿ ಅಂತ ಹುಟ್ಟಾಕಿದ್ರು. ಆ ಗುರಿ ಕಡೆ ನಡೆಯೋ ದಾರಿ ತೋರಿಸ್ಕೊಟ್ರು. ಇವತ್ ನಿಮ್ ಮಗನ್ಗೆ ಒಂದು ಚಿಕ್ಕ ಜವಾಬ್ದಾರಿ ಬಂದಿದ್ರು, ಅದು ಅವರಿಂದ. ರಾಜ್ ಟಿ ಶರ್ಟ್ ಏನ್ ಮಾಡ್ತಿದ್ದೀರಾ ರಾಜ್? ನೀವು ಇಲ್ಲಿಂದ ಹೋಗ್ತಿದ್ದ ಹಾಗೆ ಎಲ್ಲ ಒಂಥರ ಖಾಲಿ ಖಾಲಿ ಅನ್ನಿಸ್ತದೆ. ದೊಡ್ಡ ಮಳೆ ಬಂದು ಹೋದ್ಮೇಲೆ ಆವರಿಸುತ್ತಲ್ಲ ಮೌನ, ಆ ತರ ಮೌನ ಇಲ್ಲಿ. ಹೇಳಿ ರಾಜ್, ನಿಮಗ್ ನಾನು ನೆನಪಾದ್ರೂ ಇದೀನಾ? ನನಗಂತೂ ಇಲ್ಲಿ ಪ್ರತಿಯೊಂದು ವಸ್ತುನು ನಿಮ್ ನೆನಪು ತರ್ತಾ ಇದೆ. ಮೇ ಬಿ ನೀವು ನನ್ನ ಮರ್ತಿರ್ತೀರಾ. ನೆನಪಿದ್ದಿದ್ರೆ ಒಂದು ಕಾಲ್ ಆದ್ರೂ ಮಾಡ್ತಿದ್ರಿ ಅಲ್ವಾ? ಆರಾಧನಾ ಸಿಸ್ಟರ್, ಸಿಸ್ಟರ್, ಎಲ್ಲಿ ಕಳೆದೋಗಿದ್ದೀರಾ? ಎಲ್ಲೂ ಇಲ್ಲ. ಏನು ರಾಜ್ ನೆನಪಾಗ್ತಾ ಇದ್ದಾನಾ? ರಾಜ ಅವ್ರ್ಯಾಕೆ ನೆನಪಾಗ್ತಾರೆ? ಹಾಗೇನೂ ಇಲ್ಲ. ಸಿಸ್ಟರ್, ಈ ರಾಜ್ ಹೋದ್ಮೇಲೆ ಒಂಥರ ಬೇಜಾರಲ್ವಾ? ವಾಟಾರದಲ್ಲಿ ಕಳೆನೇ ಇಲ್ಲ. ಏನ್ ಬೇಜಾರು? ಎಲ್ಲ ಸರಿಯಾಗೇ ಇದೆಯಲ್ಲ, ನನ್ಗೇನ್ ಹಾಗ ಅನ್ನಿಸ್ತಿಲ್ಲ. ಸುಳ್ಳು ಹೇಳ್ಬೇಡಿ. ರಾಜು ನೀನು ಒಟ್ಟೊಟ್ಟಿಗೆ ಇರ್ತಾ ಇದ್ರಿ, ಏನಿದ್ರು ಶೇರ್ ಮಾಡ್ಕೋತಾ ಇದ್ರಿ. ಈಗ ರಾಜ್ ಇಲ್ಲ, ನಿಮಗೆ ಖಂಡಿತ ಬೇಜಾರು ಆಗ್ತಿರುತ್ತೆ. ರೀ, ಎಷ್ಟ್ ಸರಿ ಹೇಳ್ಬೇಕು ನಿಮ್ಗೆ? ನನ್ಗೇನ್ ನೋವು ಇಲ್ಲ, ಬೇಜಾರು ಇಲ್ಲ. ನಾನು ಅವ್ರನ್ನ ಮಿಸ್ ಮಾಡ್ಕೋತಾನೂ ಇಲ್ಲ. ನಾನು ಆರಾಮಾಗೇ ಇದ್ದೀನಿ. ರಾಜ್ ಹೊರಟೋಗಿದ್ದಾನೆ ಅಂತ ಕೋಪ ನಿಮಗೆ, ಅದಕ್ಕೆ ಆ ಕೋಪನ ಈಗೆಲ್ಲ ತೋರ್ಸ್ಕೊತಾ ಇದ್ದೀರಾ. ದೇವ್ರೇ, ಈ ಜೋಡಿ ಹಕ್ಕಿಗಳು ಈಗ ದೂರ ದೂರ ಆಗಿರೋದನ್ನ ನೋಡಕ್ ಆಗ್ತಾ ಇಲ್ಲ. ಬೇಗ ಇವ್ರನ್ನ ಒಂದ್ ಮಾಡಪ್ಪ. ಹೇಳು ಸುಶಾಂತ್, ಯಾರವರು? ಯಾರು ಸುಶ್? ಯಾರು ನಿಂಗೆ ಇಷ್ಟೊಂದೆಲ್ಲ ಹೇಳ್ಕೊಟ್ಟರು?
ಇವನು ಆರಾಧನಾ ಬಗ್ಗೆ ಮಾತಾಡ್ತಿದ್ದಾನ. ಯಾರೋ ಒಬ್ರು ಅಂತಲ್ಲ, ಮನೆಯಿಂದ ಆಚೆ ಇದ್ದ 6 ತಿಂಗಳಲ್ಲಿ ಸಿಗ್ದೋರೆಲ್ರೂ ಬದುಕೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದಾರೆ. ಇವನ್ ಮಾತಾಡ್ತಿರೋದು ಆರಾಧನಾ ಬಗ್ಗೆ ಅಂತ ಅನ್ಸುತ್ತೆ. ಸುಶಾಂತ್ ಅವ್ರು ಯಾರೇ ಆಗಿರ್ಲಿ, ದೇವ್ರವ್ರು ಒಳ್ಳೇದನ್ನ ಮಾಡಲಿ. ಜನ್ಮ ಕೊಟ್ಟ ತಂದೆ ತಾಯಿನೇ ಕೈ ಬಿಟ್ಟಾಗ ಅಂತ ಸಮಯದಲ್ಲಿ ನಿನ್ನ ಕೈ ಹಿಡಿದು ಜೊತೆಯಲ್ಲಿದ್ದು ನಿನಗೆ ಒಳ್ಳೆ ದಾರಿ ತೋರಿಸಿದ್ದಾರೆ, ಬದುಕು ಏನು ಅನ್ನೋದನ್ನ ಅರ್ಥ ಮಾಡಿಸಿದ್ದಾರೆ. ಅಂಥವ್ರನ್ನ ಸದಾ ನಾವು ನೆನೆಸ್ಕೊಳ್ಬೇಕು. ಅವಕಾಶ ಸಿಕ್ಕಿದಾಗ ನಾನೇ ಖುದ್ದು ಬಂದು ಅವ್ರಿಗೆ ಕೃತಜ್ಞತೆ ಹೇಳ್ತೀನಿ. ಅದು ಸಾಧ್ಯ ಇಲ್ಲಪ್ಪ, ಯಾಕಂದ್ರೆ ಅವ್ರು ಯಾವತ್ತೂ ನಿಮ್ಮ ಮುಖನ ನೋಡಲ್ಲ. ಈಗ ನಿಮ್ ಮಾತುಕತೆ ಎಲ್ಲ ಮುಗಿತಾ? ನನ್ ಮಗನ್ಗೆ ಹಸುವಾಗ್ತಾ ಇದೆ, ಊಟ ಬಡ್ಸಕ್ ನಾನು ಕಾಯ್ತಾ ಇದ್ದೀನಿ. ಇದೇನ್ ಸಾವಿತ್ರಿ ಹೀಗೆ ಹೇಳ್ತೀಯಾ? ನಾನು ಕಾಯ್ತಾ ಇಲ್ವಾ ನನ್ನ ಮಗನ ಜೊತೆಲಿ ಊಟ ಮಾಡಕ್ಕೆ? ಬಾ ಒಟ್ಟಿಗೆ ಹೋಗೋಣ. ಸುಶಾಂತ್ ಬೇಗ ಫ್ರೆಶ್ ಅಪ್ ಆಗ್ಬಿಟ್ ಬಾಕಂದ. ಕಂದ, ನಿನ್ಗಿಷ್ಟ ಅಂತ ಅಮ್ಮ ಕ್ಯಾರೆಟ್ ಹಲ್ವಾ ಶಾವಿಗೆ ಪಾಯಸ ಮಾಡಿಟ್ಟಿದ್ದಾಳೆ. ಸುಶಾಂತ್, ಅದಕ್ಕೆ ಬೇಳೆ ಸಾರು, ಪನ್ನೀರ್ ಬಿರಿಯಾನಿ ಎಲ್ಲ ಮಾಡಿಟ್ಟಿದ್ದಾರೆ ಕಣೋ. ಇವತ್ತು ದೊಡ್ಡ ಮೆನ್ಯೂನೇ ಇದೆ. ಸುಶಾಂತ್ ಬೇಗ ಫ್ರೆಶ್ ಆಗ್ ಬಾ. ನೀನ್ ಬರೋ ತನಕ ಅಮ್ಮ ಊಟನೇ ಕೊಡಲ್ಲ ಅಂತಿದ್ರು. ಅದು ಅಲ್ಲದೆ ನಿನ್ ಜೊತೆ ಕೂತು ಊಟ ಮಾಡಿ ಎಷ್ಟು ದಿನ ಆಯ್ತು. ಇವತ್ ನೆಮ್ಮದಿಯಿಂದ ಊಟ ಮಾಡ್ತೀನಿ. ಹೌದೌದಪ್ಪ, ಪಾಪ ಅಮ್ಮು ನೀನಿಲ್ಲ ಅನ್ನೋ ಬೇಜಾರಲ್ಲಿ ಊಟ ಮಾಡದೆ ಹೇಗೆ ಸ್ವರ್ಗೋಗಿದ್ದಾಳೆ ನೋಡು. ಏನು ಅಮ್ಮು ಸ್ವರ್ಗೋಗಿದ್ದಾಳ? ಸ್ವಲ್ಪ ದಪ್ಪ ಆದಂಗ ಅನ್ಸ್ತಿದ್ದಾಳೆ. ನಡಿ ಸುಶಾಂತ್, ನೀನ್ ನಿನ್ ರೂಮ್ ಹೊರಡು. ನಿನ್ ರೂಮ್ ನ ಫುಲ್ ಕ್ಲೀನ್ ಮಾಡ್ಸಿಟ್ಟಿದ್ದೀನಿ. ಅತ್ತೆ, ಸುಶಾಂತ್ ರೂಮು ಕ್ಲೀನ್ ಇದ್ರು ಇಲ್ದೇ ಇದ್ರು ಎರಡು ಒಂದೇ. ದಿಶಾ, ಯಾಕೆ ಹಾಗಂತ್ಯ? ನನ್ ಮಗ ಮುಂಚಿನ ಹಾಗಿಲ್ಲ, ಈಗ ಅವನು ಶಿಸ್ತಿನ ಸಿಪಾಯಿ ಅಲ್ವೇನೋ? ಓಕೆ ಅತ್ತೆ, ಇನ್ಮೇಲೆ ಈ ಶಿಸ್ತಿನ ಸಿಪಾಯಿ ಜವಾಬ್ದಾರಿ ನಂದೆ. ಖಂಡಿತ. ಸುಶಾಂತ್, ನಾನ್ ಬ್ಯಾಗ್ ತಗೊಂಡ್ಬರ್ತೀನಿ. ನೋ ಥ್ಯಾಂಕ್ಸ್. ಆರಾಧನಾ, ಅಮ್ಮ ಏನಾಯ್ತು? ಯಾಕೆ ಹಾಗೆ ನೋಡ್ತಿದ್ಯಾ? ಏನಿಲ್ಲ ಅಮ್ಮ, ಅದು ಯಾವ್ದೋ ಫಂಕ್ಷನ್ ಆರ್ಡರ್ ಬಂದಿತ್ತು, ಅದನ್ನ ಚೆಕ್ ಮಾಡ್ತಿದ್ದೆ. ಮತ್ತೆ ನಿನಗೆ ಫಂಕ್ಷನ್ ಆರ್ಡರ್ಸ್ ಎಲ್ಲ ಬರ್ತಿದ್ಯಲ್ಲ, ಅದೇ ಸಮಾಧಾನ. ಹ್ಞೂ ಅಮ್ಮ, ಏನಾದ್ರೂ ಒಂದು ಮಾಡಲೇಬೇಕಲ್ಲ. ದೊಡ್ಡ ದೊಡ್ಡ ಆರ್ಡರ್ಸ್ನ ಹಿಡಿತೀನಿ, ನೀನೇನು ಯೋಚನೆ ಮಾಡಬೇಡ. ನನಗೆ ಯಾಕೆ ಯೋಚನೆ? ಆದರೆ ನೀನು ದೊಡ್ಡ ಕೆಲಸ ಹಿಡ್ಕೊಂಡು ಕೈ ತುಂಬ ಕೆಲಸ ಮಾಡೋ ಹಾಗೆ ಮಾಡ್ಕೋಬೇಡ. ಸ್ವಲ್ಪ ನಿನ್ನ ಆರೋಗ್ಯಕ್ಕೆ ತೊಂದರೆ ಆಗದೆ ಇರೋ ಹಾಗೆ ನೋಡಿಕೊಂಡು ಕೆಲಸ ಹಿಡಿ. ಊಟ ನಿದ್ರೆ ಬಿಟ್ಟು ಮಾಡೋ ಕೆಲಸ ಬೇಡವೇ ಬೇಡ. ಸರಿ ಅಮ್ಮ. ನೋಡ, ನಿನ್ನ ಮಗಳು ಫಂಕ್ಷನ್ನು ಗಿಂಕ್ಷನ್ನು ಅದು ಇದು ಅನ್ಕೊಂಡು ಮತ್ತೆ ನಮ್ಮನ್ನು ಬೀದಿಗೆ ತರದೇನು ಬೇಡ. ಬೇರೆ ಕೆಲಸ ನೋಡ್ಕೊಳಕ್ ಹೇಳು. ನಾನು ಇಷ್ಟಪಟ್ಟ ಕೆಲಸನ ನಾನು ಮಾಡೋದು ಮಹೇಶ್ ಸರ್. ನಿನ್ನ ಆಸೆ ಏನು ಕಾಸು ತಂದು ಕೊಡುತ್ತಾ? ಕನಸು ಕನಸು ಅಂತ ಕನಸು ಕಾಣಕ್ ಹೋದ್ರೆ ದಿನಸಿ ಖರ್ಚು ಹುಟ್ಟಲ್ಲ. ಈಗಾಗಲೇ ಅದು ನಿನ್ಗೆ ಅರ್ಥ ಆಗಿರ್ಬೇಕಲ್ಲ. ಈಗ ಏನಾಗಿದೆ? ನಾನು ಮಾಡಿರೋ ಕೆಲಸಕ್ಕೆ ಸಂಭಾವನೆ ಸಿಕ್ಕಿದ್ಯಲ್ಲ. ನಿನಗೆ ಸಿಕ್ಕರೆ ನನಗೆ ಸಿಗ್ಬೇಕಲ್ಲ. ನೋಡೋ, ಅದೆಲ್ಲ ನಂಗೆ ಗೊತ್ತಿಲ್ಲ. ನೀನು ಓದ್ಗದೇನೋ ಕೆಲಸ ಸಿಗುತ್ತಲ್ಲ, ಆ ಕೆಲಸ ಮಾಡು. ಅದನ್ನ ಬಿಟ್ಟು ಅದು ಯಾವುದೋ ಮದುವೆ ಮಾಡಿಸೋದು, ಇಲ್ಲ ಮದುವೆ ಆಗೋದು ನಿಲ್ಸೋದು, ಇದ್ಯಾವುದು ಬೇಡ. ಮಗಳೇ, ಅವಳು ಫಂಕ್ಷನ್ನು ಗಿಂಕ್ಷನ್ನು ಅಲ್ಲೆಲ್ಲ ಹೋಗಿ ಅಲ್ಲೆಷ್ಟು ಬರುತ್ತೋ ಇಲ್ಲೆಷ್ಟು ತರ್ತಾಳೋ ಲೆಕ್ಕನೇ ಸಿಗಲ್ಲ. ಅದೇ ತಿಂಗಳ ಸಂಬಳ ಬರೋ ಕೆಲ್ಸಕ್ಕೆ ಹೋದ್ರೆ ಪಕ್ಕಾ ಲೆಕ್ಕ ಸಿಗುತ್ತೆ. ಅದಕ್ಕೆ ಒಳಗಡೆ ಹಂಗಂದಿದ್ದು. ಸರಿ ಅಲ್ವ ಮಗಳೇ? ಅಪ್ಪ, ಅವಳಿಗೆ ಯಾವ ಫಂಕ್ಷನ್ ಆರ್ಡರು ಬಂದಿಲ್ಲ. ಇದರಿಂದ ಬೇರೆ ಏನೋ ನಡೀತಾ ಇದೆ. ಏನ್ ನಡೀತಾ ಇದೆ? ಅಪ್ಪ, ಆರಾಧನಾ ರೂಮಲ್ಲಿ ಗರ ಬಡ್ದೋರ್ ತರ ನಿಂತಿದ್ಲು ಗೊತ್ತಾ? ಅಮ್ಮ ಕೇಳಿದಕ್ಕೆ ಆರ್ಡ್ರು ಗೀಡ್ರು ಅಂತ ಅದೇನೋ ಸುಳ್ಳು ಹೇಳಿದ್ಲು. ಹೌದಾ? ಏನಕ್ಕೆ?
ನೀನೇನು ಇವನ್ ಫೋಟೋ ನೋಡ್ತಾ ಇದ್ಲಾ? ಹೂವಪ್ಪ, ಇದನ್ನ ಬೀರುಲ್ ಬೇರೆ ಜೋಪಾನ ಮಾಡಿ ಇಟ್ಟಿದ್ಲು. ಆರಾಧನಾ, ದಿನಸಿ ಖಾಲಿ ಆಗಿದೆ ಅಂತ ಹೇಳಿದ್ನಲ್ಲ, ಲಿಸ್ಟ್ ಮಾಡಿದೀನಿ, ಹೋಗಿ ತಗೊಂಡ್ ಬರೋಣ. ಅಮ್ಮ, ನಿನ್ ಎಷ್ಟು ಸರಿ ಹೇಳಿದ್ರು ಅರ್ಥನೇ ಆಗಲ್ವಾ? ಆಪರೇಷನ್ ಆಗಿದೆ ಅನ್ನೋ ಆಲೋಚನೆನೂ ಇಲ್ವಲ್ಲ ನಿನ್ಗೆ? ದಿನಸಿ ಹೊತ್ಕೊಂಬರೋದಕ್ಕೆ ರೆಡಿ ಆಗಿದ್ಯಾ? ಅಲ್ಲ ಕಣೆ, ಮೊದ್ಲಾಗಿದ್ರೆ ನೀನು ರಾಜ್ ಹೋಗಿ ತಗೊಂಡ್ ಬರ್ತಿದ್ರಿ. ಈಗ ನೀನು ಒಬ್ಳೆ ಹೋಗ್ಬೇಕಲ್ಲ, ಅದಕ್ ಜೊತೆಗೆ ನಾನು ಬರ್ತೀನಿ ಅಂತ ಹೇಳ್ದೆ. ಹಲೋ ಹಲೋ ಹಲೋ. ನಾನು ರಾಜ್ಗ ಫೋನ್ ಮಾಡಿದ್ದು. ಹಲೋ, ರಾಜ್ ಮನೆಗೆ ಎಷ್ಟೊತ್ತಿಗೆ ಹೋದ್ರಿ? ಆಗ್ಲ ಊಟ ಮಾಡಬೇಕು. ಅಮ್ಮ ಎಲ್ಲ ಚೆನ್ನಾಗಿದ್ದಾರಾ? ಸರಿ, ಓಕೆ, ಬಾಯ್. ಬಿಡಲ್ಲ, ನಾನು ಎಷ್ಟು ಮಿಸ್ ಮಾಡ್ತಿದ್ದೀನಿ ಅಂತ ಈ ಹಬ್ಬದಿಂದ ನೀನು ತಿಳ್ಕೊಬೇಕು. ಅಲ್ಲ ಕಣೋ ಗೂಬೆ, ನಾನು ಆವಾಗ್ಲಿಂದ ನಿನ್ ಜೊತೆ ಮಾತಾಡ್ತಿದ್ದೀನಿ, ನೀನ್ ಮಾತಾಡ್ತಿಲ್ವಲ್ಲ. ನಾನು ಯಾವಾಗ ಬಂದೆ ಅಂತಾನು ನೀನ್ ನನಗೆ ಕೇಳಿಲ್ಲ. ಯಾಕೆ? ಏನಾಯ್ತು? ಎಲ್ರೂ ಮುಂದೆ ಮಾತಾಡಕ್ಕೆ ನಾಚಿಕೆನಾ? ಈಗ ಯಾರು ಇಲ್ವಲ್ಲ, ಈಗ ಮಾತಾಡೋಣ. ಮೊದಲು ನೀನು ನನ್ನ ಬಿಡು. ನಿನ್ನ ಸ್ಟಡೀಸ್ ಎಲ್ಲ ಕಂಪ್ಲೀಟ್ ಆಯ್ತಾ? ಆಯ್ತು, ಈಗ ಅವೆಲ್ಲ ಬೇಕಾ? ಮಾತಾಡ್ತಿಲ್ಲ ಅಂತ ಅಂದೆ, ಮಾತಾಡಿದ್ರೆ ಈಗಂತೀಯ? ನಾವು ಮಾತಾಡಕ್ಕೆ ಬೇರೆ ವಿಷಯ ಇದೆ, ಈ ಬೋರಿಂಗ್ ಟಾಪಿಕ್ ಆಗ್ಬೇಕಾ? ನೀವು ನನ್ಗೆ ಹೊಸ ನಂಬರ್ ಕೊಟ್ಟಿಲ್ವಲ್ಲ, ನಂಗಂತೂ ನಿನ್ ಮೇಲೆ ತುಂಬಾನೇ ಸಿಟ್ಟಿದೆ, ಎಲ್ಲ ತೀರ್ಸ್ಕೋಬೇಕಂತಿದ್ದೆ. ಆದ್ರೆ ಈ ನಿನ್ ಕ್ಯೂಟ್ ಫೇಸ್ ನೋಡಿ ನನ್ಗೆಲ್ಲ ಮರ್ತೋಯ್ತು. ಬೈ ದ ವೇ, ಸುಶಾಂತ್ ದಿಶಾ, ನೀನ್ ಯಾವಾಗ ಬಂದೆ ಇಲ್ಲಿ? ಅದು ಅತ್ತೆ, ಸುಶಾಂತ್ ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಬಂದಲ್ಲ, ಎಷ್ಟೊತ್ತಾದ್ರೂ ಬಂದಿಲ್ಲ, ಅದಕ್ಕೆ ನೋಡೋಣ ಅಂತ ಬಂದೆ. ಈಗಷ್ಟೇ ಬಂದಿದ್ದು. ಇವನು ಊಟಕ್ಕೆ ಕರ್ಕೊಂಡು ಬರೋದ್ ಬಿಟ್ಟು ಇಲ್ಲೇ ನಿಂತ್ಕೊಂಡು ಹರಟೆ ಹೊಡಿತಿದ್ಯಾ? ಸುಶಾಂತ್, ಎಷ್ಟು ಸ್ವರ್ಗೋಗಿದ್ಯಾ ನೋಡು. ಬಾ ಊಟಕ್ಕೆ, ಬಾ ಬಾ ಬಾ. ಓ ಗಾಡ್, ಸುಶಾಂತ್ ನನ್ನ ಕೈಗೆ ಸಿಗ್ತಾನೆ ಇಲ್ವಲ್ಲ. ನಾವಿಬ್ರು ಯಾವಾಗ ಮಾತಾಡೋದು? ಐ ಥಿಂಕ್ ಈ ಮನೇಲಿ ನಾವಿಬ್ರಿಗೂ ಪ್ರೈವಸಿ ಸಿಗೋದೇ ಡೌಟ್ ಅನ್ಸುತ್ತೆ. ಆರಾಧನಾ, ಊಟಕ್ಕೆ ಬರೇ. ನನ್ಗೆ ಹಸ್ವಿಲ್ಲ ಅಮ್ಮ. ಏನು ಹಸ್ವಿಲ್ವಾ? ಬೆಳಿಗ್ಗೆಯಿಂದನೂ ಏನು ತಿಂದಿಲ್ಲ ನೀನು? ನನಗೆ ಊಟ ಮಾಡಬೇಕು ಅನ್ನಿಸ್ತಿಲ್ಲಮ್ಮ, ಆದರೆ ಊಟ ಮಾಡದೇ ಇದ್ರೆ ನಿನಗೆ ಬೇಜಾರಾಗುತ್ತೆ. ಸರಿ, ಊಟ ಮಾಡ್ತೀನಿ. ನನ್ನ ಬಂಗಾರ, ಕುತ್ಕೋ. ಅಬ್ಬಾ, ಈ ಡೈನಿಂಗ್ ಟೇಬಲ್ ಹೀಗೆ ತುಂಬಿರೋದು ನೋಡಿ, ಅದ್ ಯಾವ ಕಾಲ ಆಗಿತ್ತು. ಮಗನೇ ಸುಶಾಂತ, ನಿನ್ನ ತಾಯಿಗೆ ಬಹಳ ದಿನದ ಆಸೆ ಕಣಯ್ಯ. ಅಡುಗೆ ಮನೇಲಿ ಒಂದಷ್ಟು ಐಟಮ್ನ ಬೇಯಿಸ್ಬೇಕು, ತಂದು ಡೈನಿಂಗ್ ಟೇಬಲ್ ತುಂಬಬೇಕು, ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ನಗನಗ್ತಾ ಊಟ ಮಾಡಬೇಕು ಅಂತ. ಇವಳ ಆಸೆ ಪೂರೈಸ್ಬಿಡ್ತು ನೋಡು, ಅಲ್ವಾ ಸಾವಿತ್ರಿ? ಅಯ್ಯೋ, ಅರಳು ಹಾಗೆ ಮುಖ. ಹೌದೌದು, ಎಲ್ಲ ನನ್ನ ತಮ್ಮನಿಂದ. ಇವತ್ತು ಇವನ್ ಮನೆಗೆ ಬಂದಿರೋದಕ್ಕೆ ಮನೆಗೊಂದು ಹೊಸ ಕಳೆ ಬಂದಿರೋದು. ನಿಜ ಅಲ್ಲ, ನಮ್ಮ ಸುಶಾಂತ್ ಇದ್ರೇನೆ ಈ ಮನೆ ಕಳೆ. ಸುಶಾಂತ್, ಅದೇನೋ ನಿನ್ಗೆ ಇಷ್ಟ ಅಂತ ನಿಮ್ಮಮ್ಮ
ಅದೇನಂತಾರೆ ಅದೇನೋ ಹೇಳಿದ್ರೆ ಅಂಟು ಒಳದ ಕಾಯಿ ತರ ಬರುತ್ತಲ್ಲ, ಏನದು? ಪಿಜ್ಜಾ ಅಜ್ಜ. ಅದೇ ಅದು ಇಷ್ಟ ಅಂತ ತಂದಿದ್ದಾಳಪ್ಪ, ತಿಂದು ಬಿಡಪ್ಪ ಅಂತ. ಹೌದೌದು, ನಾನು ಇವತ್ತು ಪಾಯಸ ಮಾಡಿದ್ದೀನಿ. ಅದಕ್ಕೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕಿ ಮಾಡಿದ್ದೀನಿ. ಅದನ್ನು ತಿನ್ಬೇಕು ನೀನು. ಗೋಡಂಬಿ ಹುರಿದಿದ್ಯಮ್ಮ? ಹ್ಞೂ ಮಾವ. ಇಲ್ಲಾಂದ್ರೆ ಇದಕ್ಕೂ ಅದಕ್ಕೂ ವ್ಯತ್ಯಾಸ ಇರಲ್ಲ. ಓಹೋ, ಎಲ್ಲ ಇವಳೆ ಮಾಡ್ದಂಗೆ ಎಷ್ಟು ಬಿಲ್ಡಪ್ ಕೊಡ್ತಿದ್ದಾಳೆ ನೋಡು. ನಿಜ ಅಲ್ವೇನಮ್ಮ? ಯಾವ್ದ್ಯಾವ್ದಕ್ಕೆ ಎಷ್ಟೆಷ್ಟು ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕಂತ ಮಾತ್ರ ನೀನ್ ಹೇಳಿದ್ದು, ಮಿಕ್ಕಿದೆಲ್ಲ ನಾನೇ ಮಾಡಿದ್ದೀನಲ್ವಾ.